ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನೆಲ್ಗೆ ಸ್ವಾಗತ. ಇವತ್ತು ಕುಂಕುಮಾದಿ ತೈಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡಕ್ಕೆ ಬಂದೀನಿ. ನಾನು ಜನ ನನಗೆ ಕ್ವಶನ್ ಕೇಳಿದ್ರು, ಕಮೆಂಟ್ಸ್ ಹಾಕಿದ್ರು, ಕುಂಕುಮಾದಿ ತೈಲನ ನಾವು ಯಾಕೆ ಬೆಳೆಸಬೇಕು ಮತ್ತು ಹೇಗೆ ಬೆಳೆಸಬೇಕು ಮತ್ತು ಯಾವ ಟೈಮಲ್ಲಿ ಬೆಳೆಸಬೇಕು ಮತ್ತು ಅದ್ರ ಉಪಯೋಗಗಳು ಏನು ನಮಗೆ ಅಂತ ಹೇಳೋದು. ಈ ಕುಂಕುಮಾದಿ ತೈಲ ಅನ್ನುವುದು ಒಂದು ನಮ್ಮ ಸ್ಕಿನ್ಗೆ ಅಥವಾ ಚರ್ಮಕ್ಕೆ ಒಂದು ಅಮೃತ ಅಂತ ಅಂದು ಹೇಳ್ತಾರೆ. ಇದನ್ನ ಆಯುರ್ವೇದದಲ್ಲಿ ಆಯುರ್ವೇದ ಶಾಪ್ನಲ್ಲಿ ನಿಮ್ಗೆ ಸಿಗುತ್ತೆ. ಪ್ರತಿದಿನ ರಾತ್ರಿ ಈ ಒಂದು ಕುಂಕುಮಾದಿ ತೈಲವನ್ನು ನಾವು ಹಚ್ಚಬೇಕಾಗತ್ತೆ. ಪ್ರತಿದಿನ ನಾವು ಇದನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ, ಪ್ರತಿದಿನ ನಾವೇನು ಮಾಡ್ತೀವಿ, ಬರೀ ಹಚ್ಚಂಗಿಲ್ಲ, ನಾವು ಇದನ್ನು ಹಚ್ಚಿ ನಾವು ಮಸಾಜ್ ಮಾಡ್ತೀವಿ. ಮಸಾಜ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಒಳಗೆ ಆಯಿಲ್ ಇಳಿದು ನಮ್ಗೆ ಸ್ಕಿನ್ ಬೆಳಗ್ಗೆ ಎದ್ದು ನೋಡಬೇಕು ಎಷ್ಟು ಸ್ಕಿನ್ ನಮ್ಗೆ ಸಾಫ್ಟ್ ಆಗಿರ್ತೈತಿ ಮತ್ತು ಒಂದು ಗ್ಲೋ ಬಂದಿರ್ತೈತೆ ನಮ್ಮ ಸ್ಕಿನ್ನು. ಅದಕ್ಕೋಸ್ಕರ ಪ್ರತಿದಿನ ನಾವು ಇದನ್ನ ಹಚ್ಬೇಕಾಗತ್ತೆ. ಆಮೇಲೆ ನಾವು ಏನು ಕಪ್ಪು ಕಲೆಗಳಿರ್ತಾವೆ, ಡಾರ್ಕ್ ಸರ್ಕಲ್ ಇರ್ತೈತಿ, ಮತ್ತು ಇಲ್ಲಿ ಮುಖದ ಮೇಲೆ ಕಪ್ಪು ಕಲೆಗಳಿರ್ತಾವೆ, ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ನಾವು ಕ್ಲೀನಾಗಿ ಅದನ್ನು ಮಸಾಜ್ ಮಾಡಿ ಹಾಗೆ ಮಲ್ಕೋಬೇಕು. ರಾತ್ರಿ ತೊಳಿಬಾರ್ದು. ಅದನ್ನು ಹಚ್ಚಿ ನಾವು ಮಲಗಿದಾಗ ಏನಾಗುತ್ತೆ, ನಮ್ಗೆ ಬೆಳತನಕನೂ ಅದು ಒಂದು ತನ್ನ ಕೆಲಸ ಮಾಡ್ಬೇಕು ಕುಂಕುಮಾದಿ ತೈಲ. ಹಾಗಾಗಿ ನಮ್ಗೆ ಒಂದು ಬೆಳಗ್ಗೆ ಎದ್ದು ನಾವು ನೋಡಿದಾಗ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಿರ್ತೈತಿ ಅಂದ್ರೆ, ನೀವು ಇದು ಪ್ರತಿನಿತ್ಯ ನೀವು ಇದನ್ನ ಯೂಸ್ ಮಾಡ್ತಾ ಬಂದ್ರೆ ಇದರದ್ದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಕುಂಕುಮಾದಿ ತೈಲವನ್ನು ನಮ್ಮ ಚರ್ಮದ ಆರೈಕೆಗಾಗಿ ನಾವು ಇದನ್ನ ಬಳಸಬೇಕಾಗತ್ತೆ. ಕುಂಕುಮ ಕೇಸರಿ ಮತ್ತು ಅರಿಶಿನ ಮತ್ತು ಶ್ರೀಗಂಧ, ಅರಿಶಿಣ ಮತ್ತು ಈ ಮಂಜಿಷ್ಟ ಇದಂಥ ಒಂದಿಷ್ಟು ಮತ್ತು ಇನ್ನು ಒಳ್ಳೆ ಒಂದು ಗಿಡಮೂಲಿಕೆಗಳನ್ನು, ಆಯುರ್ವೇದಿಕ ಇರುವಂಥ ಗಿಡಮೂಲಿಕೆಗಳನ್ನು ಹಾಕಿ ಈ ಒಂದು ಕುಂಕುಮಾದಿ ತೈಲವನ್ನು ತಯಾರಿ ಮಾಡಿರ್ತಾರೆ. ಹಾಗಾಗಿ ಇದು ನಮ್ಮ ಸ್ಕಿನ್ಗೆ ಭಾಳ ಒಳ್ಳೆ ರಿಸಲ್ಟನ್ನು ನಮಗೆ ಕೊಡ್ತೈತಿ. ನಾವು ಪ್ರತಿನಿತ್ಯ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ.